ನೋಡ್ತೀರಾ? ಹಾಂ ಸರ್ ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಏನಕ್ಕೆ ಇಷ್ಟ ಗಿಲ್ಲಿ? ಅವನು ಚೆನ್ನಾಗಿ ಆಡ್ತಾನೆ ಮತ್ತು ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತಾನೆ. ಗಿಲ್ಲಿ ಗಿಲ್ಲಿ ಇಷ್ಟ. ಏನಕ್ಕೆ ಇಷ್ಟ ಗಿಲ್ಲಿ? ಬಡವ್ರ ಹುಡುಗ ಚೆನ್ನಾಗಿ ಆಡ್ತಿದ್ದಾನೆ ಸರ್, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಿದ್ದಾನೆ, ಅವನೇ ಗೆಲ್ಬೇಕಂತ. ನನಗೆ ಧನು. ಏನಕ್ಕೆ ಇಷ್ಟ ತಾನು? ಸರ್ ಗೊತ್ತಿಲ್ಲ, ಒಟ್ಟು ಇಷ್ಟ ಅವನಂದರೆ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ ಮೇಡಮ್? ನನಗೆ ಅಶ್ವಿನಿ ಗೌಡ. ಏನಕ್ಕೆ ಇಷ್ಟ ಆಗಲ್ಲ ಅವರು? ಅವ್ರು ಇಷ್ಟ ಆಗಲ್ಲ ಸರ್, ಅವ್ರು ನೋಡಿದರೆ ನಂಗೆ ಆಗಲ್ಲ. ರಕ್ಷಿತಾ. ಏನಕ್ಕೆ ಇಷ್ಟ ಆಗಲ್ಲ ರಕ್ಷಿತ್? ಅವರು ತುಂಬ ಒಳಗೊಂದು ಹೊರಗೊಂದು ಆಡ್ತಿದ್ದಾರಂತ ಅನಿಸುತ್ತೆ, ಅದಕ್ಕೆ. ಅಂತ ವ್ಯಕ್ತಿ ಅಶ್ವಿನಿ ಏನಕ್ಕೆ ಇಷ್ಟ ಆಗಲ್ಲ? ಅದೇ ಎಲ್ಲದಕ್ಕೂ ನಂದೇ ಮೇಲು ಅಂತಂದೇಳಿ ಬರ್ತಿದಾರಲ್ಲ, ಅದಕ್ಕೆ ಅದು ಇಷ್ಟ ಆಗಲ್ಲ. ನಿಮ್ಮ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಧನುಷ್, ಅದೇ 3 ಮೆಂಬರ್ಸ್ ಯಾರು ಬರ್ಬೋದು? ಫಸ್ಟ್ ಗಿಲ್ಲಿ, ಸೆಕೆಂಡ್ ಅಶ್ವಿನಿ ಗೌಡ, ಮೂರ್ತ್ ಧನುಷ್. ಟಾಪ್ 3 ರಘು, ಗಿಲ್ಲಿ ಮತ್ತು ರಕ್ಷಿತಾ ಬರ್ಬೋದು. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಲಬೇಕು. ಟಾಪ್ 3 ಯಾರು ಬರ್ತಾರೆ ಮೇಡಮ್ ನಿಮ್ಮ ಪ್ರಕಾರ? ಯಾರು? ಸ್ಪಂದನ. 2 ಮೆಂಬರ್ಸ್? ಗಿಲ್ಲಿ, ಇನ್ನೊಬ್ರು ಧನು. ಯಾರು ಗೆಲ್ಬೇಕು? ನಂಗೆ ಧನುನೇ. ಯಾರು ಗೆಲ್ಬಾರ್ದು ಅಂದ್ರೆ? ಅಶ್ವಿನಿ ಗೌಡ. ಹೋಗಿರೋರಲ್ಲಿ ಅಯ್ಯೋ ಮಾಳು ಮಾಳು ಇದ್ದಿದ್ರೆ ಚೆನ್ನಾಗಿ. ಈಗ ಮಾಳು ಮತ್ತು ಸೂರಜ್ ಅವರು ಹೊರಗಡೆ ಹೋದ್ರಲ್ಲ, ಅದ್ರ ಬಗ್ಗೆ ಏನನ್ನ ಹೇಳ್ತಾರೆ? ಮಾಳು ಅವರು ತುಂಬ ಚೆನ್ನಾಗಿ ಆಡ್ತಿದ್ರು, ಬಟ್ ಅವರು ಹೊರಗೆ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕಿತ್ತು ಅನಿಸುತ್ತೆ. ಸೂರಜ್ ಅವರು ಕೂಡ ಅಷ್ಟೇ, ಇನ್ನೊಂಚೂರು ಓಪನ್ ಅಪ್ ಆಗಬೇಕಿತ್ತು, ಮಾತಾಡಬೇಕಿತ್ತು ಅಂತ ಅನಿಸುತ್ತೆ. ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಏನಿದ್ರು ಡೈರೆಕ್ಟಾಗಿ ಹೇಳ್ತಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಯಾರು ಇಷ್ಟ ಆಗಲ್ಲ? ನಮಗೆ ಅಶ್ವಿನಿ ಗೌಡ. ಯಾಕೆ ಇಷ್ಟ? ಬರೇ ಸಿಟ್ಟು ಎಲ್ಲ ಮಾಡ್ತಾನೆ. ಬರೇ ಯಾಕೆ ಇಷ್ಟ ಇಲ್ಲ ಅಶ್ವಿನಿ? ಏಕವಚನ ಬರ್ತಾಡ್ತಾಳ, ಅವಳು ಮಾತಾಡ್ಬಾರ್ದು, ಬೇರೆಯವ್ರು ಮಾತಾಡ್ಬಾರ್ದಾದ್ರೆ, ಹಂಗಾಗಿ ಇಷ್ಟ. ಟಾಪ್ 3 ಯಾರು ಬರ್ತಾರೆ ನಿಮ್ಮ ಪ್ರಕಾರ? ಗಿಲ್ಲಿ, ಕಾವ್ಯ, ರಘು. ನಮಗೂ ಗಿಲ್ಲಿ, ಕಾವ್ಯ, ರಘು. ಯಾರು ಗೆಲ್ಬೇಕು? ನಮಗೆ ಗಿಲ್ಲಿನೇ ಗೆಲ್ಬೇಕಣ್ಣ. ಯಾಕೆ ಗೆಲ್ಬೇಕು ಗಿಲ್ಲಿ? ಅವ್ನು ನಮಗೆ ಇಷ್ಟ ಅಣ್ಣ, ಎಲ್ಲ ಕಾಮಿಡಿ ಎಲ್ಲ ಮಾಡ್ತಾನೆ. ನಿನಗೆ ಯಾರು ಗೆಲ್ಬೇಕು? ಗಿಲ್ಲಿನೇ ಅಣ್ಣ ಗೆಲ್ಬೇಕು. ಈಗ ಮನೆಯಿಂದ ಆಚೆ ಹೋಗಿದಾರಲ್ಲ, ಅವ್ರು ಇನ್ನೂ ಯಾರು ಇದ್ದಿದ್ರೆ ನಿಮ್ಗೆ ಇನ್ನೂ ಕ್ರೇಜ್ ಅನಿಸ್ತಾ ಇತ್ತು ಬಿಗ್ ಬಾಸ್? ನಮಗೆ ಮಾಳು ಇರಬೇಕಿತ್ತು. ಮಾಳನೇ ಇರ್ಬೇಕು.